ಸರ್ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ, ಒಂದು 50,000 ಕೊಟ್ಬಿಡ್ತೀನಿ ಸರ್. ಒಂದು 70,000 ಕೊಟ್ಬಿಡ್ತೀನಿ ಸರ್. 70,000ಕ್ಕೆ 785 ಹೇಳ್ತಾ ಇದೀನಿ, 70,000 ಕೊಟ್ಬಿಡ್ತೀನಿ. 60,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,05,000 ಕೊಟ್ಬಿಡ್ತೀನಿ. 1,05,000. ಹೌದೌದು ಸರ್ ಏನಾದ್ರು 1 ಲಕ್ಷ ಚಾನ್ಸ್ ಇದೆ? ಆಯ್ತು, ನಿಮ್ ಕಡೆಯಿಂದ ಬಂದ್ರೆ ಗ್ಯಾರಂಟಿ ಕೊಡ್ತೀನಿ ಸರ್. 2,25,000 ಕೊಟ್ಬಿಡ್ತೀನಿ. 2,25,000. 2,25,000ಗೆ 14 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ ಸರ್. ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಟ್ಬಿಡೋಣ. ಇದು 1,75,000 ಹೇಳ್ತಾರೆ, 1,50,000 ಕೊಟ್ಬಿಡೋಣ ಸರ್. ಪ್ರೈಸಿಂಗ್ 2 ಲಕ್ಷ ಬಜಾರ್ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,80,000 ಕೊಟ್ಬಿಡ್ತೀನಿ. ನಿಮಗೆ FC ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ, 28 ತನಕ FC ಇದೆ, ಆಮೇಲೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡೋಣ, ಬಾರ್ನಿಂಗ್ ಮಾಡ್ಬಿಡಿ. 1,50,000 ಕೊಟ್ಬಿಡ್ತೀನಿ. 1,60,000 ಫೈನಲ್ ಕೊಟ್ಬಿಡ್ತೀನಿ. 165ಕ್ಕೆ ZXi ವೇರಿಯಂಟ್. ಹೌದು, 1,60,000. 1,40,000, 1,60,000 ಇದು 4 ಓನರ್ ಆಗಿದೆ, 3 ಓನರ್ ಆಗಿದೆ. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಟ್ಬಿಡೋಣ, ಬಾರ್ನಿಂಗ್ ಮಾಡ್ಬಿಡಿ. 1,90,000 ಕೊಟ್ಬಿಡ್ತೀನಿ. 1,90,000ಕ್ಕೆ ಡೀಸೆಲ್ ಕೊಡ್ತೀನಿ, ಡೀಸೆಲ್ ವೆಹಿಕಲ್ ಕೊಡ್ತೀನಿ. ಸೊ ಬೆಸ್ಟ್ ಪ್ರೈಸ್ ಕೊಡೋಣ. ಇದು 185 ಕೊಟ್ಬಿಡ್ತೀನಿ. 185ಕ್ಕೆ 1 ಲಕ್ಷ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿ ಸರ್ ವೆಹಿಕಲ್. ಈ ಸರ್ತಿ ವಿಡಿಯೋ ಸ್ಟಾರ್ಟ್ ಮಾಡೋದು ನ್ಯಾನೋ ಇಂದ ಸ್ಟಾರ್ಟ್ ಮಾಡೋಣ. ಆಫರ್ ಕೊಡ್ತೀರಾ ಅಂತ ಹೇಳ್ಬೋದು ಸರ್. ಬೇಸಿಗೆ ಸ್ಟಾರ್ಟ್ ಆಗಿದೆ, ಸಮರ್ ಸೇಲ್ ಸರ್ ಇದು. ಫಸ್ಟ್ ಲಕ್ಷ್ಮೀ ಕಾರ್ಸ್ ಕಡೆಯಿಂದ ಕನ್ನಡ ಜನತೆ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ವೀಲ್ಸ್ ಪಂಗ ಚಾನಲ್ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಈ ಸಲ 800 ಇಲ್ಲ, ಎಲ್ಲ ಸ್ಟಾಕ್ ಖಾಲಿ ಆಗಿದೆ. ಸಿಗ್ತಾರೆ 800 ಟ್ರೈ ಮಾಡಿದ್ವಿ. ಹಾಗೆ ಒಂದು ಮತ್ತೊಂದು ಆಫರ್ ಕೊಡಬೇಕು ಅಂತೇಳಿ 2 ನ್ಯಾನೋ ಇದೆ ನಮ್ಮ ಹತ್ರ. ಬೆಸ್ಟ್ ಪ್ರೈಸ್ ಕೊಡೋಣ. ಬೇಸಿಗೆ ಸ್ಟಾರ್ಟ್ ಆಯ್ತು, ಸ್ವಲ್ಪ AC ಗಾಡಿಗಳು ಜನಗಳು ಎಲ್ಲ ಆರಾಮಾಗಿ ಕಾರಲ್ಲಿ ಓಡಾಡಲಿ ಅಂತ ಒಂದು ಫುಲ್ಲು ಯುಗಾದಿಗೆ ಫುಲ್ ಆಫರ್ ಕೊಡ್ತಾ ಇದ್ದೀವಿ ಲಕ್ಷ್ಮೀ ಕಾರ್ಸ್ ಅಲ್ಲಿ. ಕಡಿಮೆ ಬೆಲೆಗೆ ಒಂದು ಒಳ್ಳೆ ಗಾಡಿ ಕೊಡ್ತಾ ಇದೀವಿ. ಸಲ ವಿಸಿಟ್ ಮಾಡಿ. ಖಂಡಿತ ಅಲ್ಲ, ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್. ಫಸ್ಟು ಲಕ್ಷ್ಮೀ ಕಾರ್ಸ್ ಕಡೆಯಿಂದ ನಾನೇ ಕೊಡ್ತಾ ಇದ್ದೀನಿ. ಇದು ಬಂದು 11 ಮಾಡಲು 3rd ಓನರ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ. ಏನಾಗಿದೆ ಅಂದ್ರೆ ಬಿಸಿಲಲ್ಲಿ ಸ್ವಲ್ಪ ಶೇಡ್ ಆಗಿದೆ ಪೈಂಟ್ ಆಗಿದೆ. ಓಕೆ, ಬಟ್ ತುಂಬಾ ಚೆನ್ನಾಗಿದೆ. ಹೇಳ್ತೀನಿ ಅಂತೆಲ್ಲ ಬಂದು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿ ತಗೊಂಡು ಹೋಗ್ಲಿ. ನಾನು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಅಂತ ಹೇಳ್ಬೋದು. ಹೌದೌದು, ಇದು AC ಮತ್ತೆ ಇದು ಬರುತ್ತೆ, ಮಾಮೂಲಿ ಬೇಸಿಕ್ ಬರುತ್ತೆ. ಸ್ಟೈರಿಂಗು ಬರಲ್ಲ, ಇದು AC ಮಾತ್ರ ಬರುತ್ತೆ. ಓಕೆ ಸರ್, CX ಇದು CX ಆಗಿರುತ್ತೆ. CX ಆಗಿರುತ್ತೆ. 3rd ಓನರು. ಪ್ರೈಸಿಂಗು 65,000 ಹಾಕಿದ್ದೀರಾ ಸರ್. ಬೆಸ್ಟ್ ಪ್ರೈಸ್ ಅನ್ನೋದಾದ್ರೆ ಏನು ಸರ್? ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ, ಒಂದು 50,000 ಕೊಟ್ಬಿಡ್ತೀನಿ ಸರ್. 50,000 ಬಟ್ ತುಂಬಾ ಚೆನ್ನಾಗಿದೆ ವೆಹಿಕಲ್, ತುಂಬಾ ಚೆನ್ನಾಗಿದೆ ವೆಹಿಕಲ್. ಬಂದ್ರೆ ಏನಾದ್ರು ಆ ಕಡೆ ಇಲ್ಲ, 50ಕ್ಕೆ ಮಾಡ್ಕೊಟ್ಬಿಡ್ತೀನಿ. 50,000ಕ್ಕೆ 2011 ಮಾಡಲ್ ಕೊಟ್ಬಿಡ್ತೀನಿ. 11 ಮಾಡಲ್ AC ಬರುತ್ತೆ. AC ಬರುತ್ತೆ. 2 ಟೈರ್ ಹೊಸದಿದೆ. 2 ಟೈರ್. ಓಕೆ, ಇನ್ನು ಹಿಂದ್ಗಡೆ ಸ್ವಲ್ಪ ಫ್ಲಾಟ್ ಇದೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ನ್ಯಾನೋ ಇರೋದು ಸರ್. ಇದು ಇನ್ನೊಂದು ನ್ಯಾನೋ ಒಂದು ಬೆಸ್ಟ್ ಪ್ರೈಸ್ ಕೊಡೋದು. ಇದು LX ಬರುತ್ತೆ, ಇದರಲ್ಲಿ ಪವರ್ ಶೇರಿಂಗ್ ಬರಲ್ಲ. ಓಕೆ, AC ಮತ್ತೆ ಪವರ್ ವಿಂಡೋ ಬರುತ್ತೆ. ಇದು ಹಾಗೇನೆ, ಇದು ಸ್ವಲ್ಪ ಕೆಲಸ ಟಚ್ ಅಪ್ ಇದೆ, ಮಾಡಿಸ್ತೀನಿ. ಬಟ್ ನಿನ್ನೆ ಬಂದಿರೋ ವೆಹಿಕಲ್ ಇದು. ಓಕೆ, ಒಂದು ಬೆಸ್ಟ್ ಪ್ರೈಸ್ ಕೊಡೋಣ ಸರ್ ಲಕ್ಷ್ಮೀ ಕಾರ್ಸ್ ಕಡೆಯಿಂದ. ಒಂದು 70,000 ಕೊಟ್ಬಿಡ್ತೀನಿ ಸರ್. 70,000ಕ್ಕೆ 785 ಹೇಳ್ತಾ ಇದ್ದೀನಿ, 70,000 ಕೊಟ್ಬಿಡ್ತೀನಿ. 85 ಹೇಳ್ತೀರಾ, 70,000 ಕೊಡ್ತೀರಾ. ಮಾಡಲ್ ಸರ್ ಇದು ಮಾಡಲ್ 12 ಮಾಡಲು 2nd ಓನರ್. ಇದು 12 ಮಾಡಲ್ 2nd ಓನರ್. ಹೌದು, ಟಾಟಾ ನ್ಯಾನೋ ಸಿಗ್ತಿರೋದು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಇಂಟೀರಿಯರು ಫ್ಯಾಬ್ರಿಕ್ ಬರುತ್ತೆ, ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಸಿಸ್ಟಮ್ ಕೂಡ ಆಡನ್ ಆಗಿದೆ ನೋಡ್ಬೋದು. ಟೈರ್ ಆಲ್ಮೋಸ್ಟ್ ನಿಮಗೆ 50% ಟೈರ್ಸ್ ಇದೆ. ಮುಂದ್ಗಡೆ ಒಂದು 60-70% ಇದೆ ಅಂತ ಹೇಳ್ಬೋದು. ಹಾಗೆ ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಇದು ಒಳಗಡೆ ತೋರಿಸಿದ್ರಲ್ಲ, ಒಳಗಡೆ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಫಿಯಟ್ ಒಂದು ಲೀನಿಯಾ ಇದೆ. 11 ಮಾಡಲ್ ಇದು. ಟಾಪ್ ಎಂಡ್ ಅಲ್ವಾ? ಹೌದೌದು, ಟಾಪ್ ಎಂಡ್ ಇದು. ಡೈನಾಮಿಕ್ ಬರುತ್ತೆ ಇದು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. AC ಪವರ್ 10 ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಒಂದು ಸ್ವಲ್ಪ ಟೈರ್ ಆಗಿದೆ, ಲೆದರು. ಅಂಡ್ ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ವೆಹಿಕಲ್ ಇದು. ಓನರ್ ಸರ್ ಇದು ಮಲ್ಟಿಸೆಟ್ ಇಂಜಿನ್. ಇದು ಓನರ್ ಗೊತ್ತಿಲ್ಲ, ಸ್ವಲ್ಪ ನೋಡಕ್ ಆಗಿಲ್ಲ ನನಗೆ. 2011 ಮಾಡಲು. 11 ಮಾಡಲು, ಬಟ್ ಓನರ್ 3rd or 4th ಇರುತ್ತೆ, ಹುಡುಗರು ಮೆನ್ಷನ್ ಮಾಡಿಲ್ಲ. ಇದು ಪ್ರೈಸಿಂಗ್ ಒಳ್ಳೆ ಪ್ರೈಸ್ ಕೊಟ್ಬಿಡೋಣ. 150ಕ್ಕೆ 1,50,000 ಕೊಟ್ಬಿಡ್ತೀನಿ. 1,50,000ಕ್ಕೆ 50,000 ಕೊಡ್ತೀನಿ. ಹೌದು, ಡೀಸೆಲ್ ವೆಹಿಕಲ್. ಡೀಸೆಲ್ ವೇರಿಯಂಟ್ ಫಿಯಟ್ 11 ಮಾಡಲು ಟಾಪ್ ಎಂಡ್ ವೆಹಿಕಲ್ ಕೊಡ್ತೀನಿ. ಓಕೆ ಸರ್, ಓಮಿನಿ 14 ಫಸ್ಟ್ ಓನರ್. ಫಸ್ಟ್ ಓನರ್ ತುಂಬಾ ಚೆನ್ನಾಗಿದೆ. 26,000 ರಿವಿನ್ ಆಗಿದೆ ವೆಹಿಕಲ್ ಇದು. ಓಕೆ, ಹಾಗೆ 4 ನಾವೇ ಟೈರ್ ಹಾಕ್ಸಿರೋದು, ಬ್ರ್ಯಾಂಡ್ ಟೈರ್ ಅಪೋಲೋ ಹಾಕ್ಸಿದ್ವಿ. 5 ಸೀಟರ್ 8 ಸೀಟರ್ ಸರ್? ಇದು 5 ಸೀಟರ್ ಬರುತ್ತೆ. 5 ಸೀಟರ್ ವೆಹಿಕಲ್. ಓಕೆ, ಟೈರ್ ಹೊಸದು ಹಾಕ್ಸಿದ್ದಾರೆ. 4 ಹೊಸದು ಹಾಕ್ಸಿದೀವಿ. 26,000 ರಿವಿನ್ ಆಗಿದೆ ವೆಹಿಕಲ್. 26,000 ಒಮಿನಿ ಹುಡ್ಕೋರಿಗೆ. ಸಿಂಗಲ್ ಓನರ್ 2014 ಮಾಡಲು. ಏನ್ ಪ್ರೈಸ್? 2,20,000 ಕೊಟ್ಬಿಡ್ತೀನಿ. 2,25,000. 2,25,000ಗೆ 14 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ ಸರ್. 14 ಮಾಡಲ್ ಸಿಂಗಲ್ ಓನರ್ 26,000 ಹೊಡಿದೆ. ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿ ತಗೊಂಡೋಗಿ ಸರ್. 14 ಅಂದ್ರೆ ಲೋನ್ ಏನಾದ್ರು ಚಾನ್ಸ್ ಇದೆ? ಆಲ್ಮೋಸ್ಟ್ 1 ಲಕ್ಷ ಆಗ್ಬೋದು ಸರ್. 120 ಆಗುತ್ತೆ. ಓಕೆ, ನೆಕ್ಸ್ಟ್ ಇರೋದು ಸರ್ ಫೋರ್ಡ್ ಫಿಯೆಸ್ಟಾ. ಹಾಗೆ ಫಿಯೆಸ್ಟಾ ನಮ್ಮ ಹತ್ರ ಒಂದು 5 ಗಾಡಿ ಇದೆ. 5 ಗಾಡಿಗಳಿರೋದು. ಆಲ್ಮೋಸ್ಟ್ ಫಿಗೋ ಒಂದು 3 ಸಿಗುತ್ತೆ. ಫಿಯೆಸ್ಟಾ ಒಂದು 2 ಸಿಗುತ್ತೆ. ಬೆಸ್ಟ್ ಪ್ರೈಸ್ ಕೊಡೋಣ. ಡೀಸೆಲ್ FC ಎಲ್ಲ ಮಾಡ್ಬಿಟ್ಟೆ ಕೊಡೋಣ, ಫ್ರೆಶ್ FC ಮಾಡೋಣ. ಇದು 10 ಮಾಡಲ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಓಕೆ, AC ಪೋಸ್ಟಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಇದೆ. ಹೌದು, ಇದು 145 ಕೊಟ್ಬಿಡ್ತೀನಿ. 1,45,000ಕ್ಕೆ ಡೀಸೆಲ್. 1,40,000ಕ್ಕೆ ಡೀಸೆಲ್ ಕೊಡ್ತೀನಿ. ಫೋರ್ಡ್ ಫಿಯೆಸ್ಟಾ ಸಿಗ್ತಿರೋದು. ಹೌದು. ಅಂಡ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಗಾಡಿ. ಇನ್ನೊಂದು ಪೋಲೋ ಇದೆ, K28 ಪಾಸಿಂಗ್. ಗಾಡಿ ಮಾತ್ರ ಚೆನ್ನಾಗಿದೆ ಅಂತ. ಹೌದೌದು. ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಹೈಲೈನ್ ಇದು ಹೈಲೈನ್ ಆಗಿರುತ್ತೆ. ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಆಲ್ಮೋಸ್ಟ್ ಇದೆ. ಇಲ್ಲ, ತುಂಬಾ ಚೆನ್ನಾಗಿದೆ. ಬ್ಯಾಕ್ ತೋರಿಸಿ, ತುಂಬಾ ಚೆನ್ನಾಗಿದೆ. ಫ್ರಂಟ್ ಸ್ವಲ್ಪ ಕಮ್ಮಿ ಇದೆ, ಬ್ಯಾಕ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 70% ಟೈರ್ ಸಿಗುತ್ತೆ. ಓಕೆ, ಒಂದು 60-70 ಟೈರ್ ಸಿಗುತ್ತೆ.
ಇಂಟೀರಿಯರ್ ಎಲ್ಲ ಹೋಗೋದಾದ್ರೆ ಫೀಚರ್ಸ್ ಅಲ್ಲಿ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಯಮ್ ಏರ್ ಬ್ಯಾಗ್ ಸಮೇತ ಬರುತ್ತೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರ್ ಡಿಫಾಗರ್ ಸಮೇತ. ಯಾಕಂದ್ರೆ ಹೈಲೈನು ಡೀಸೆಲ್ ವೇರಿಯಂಟ್ 14 ಮಾಡಲು. ಪ್ರೈಸ್ ಏನು ಹೇಳ್ತೀರಾ ಸರ್? ಬೆಸ್ಟ್ ಪ್ರೈಸೇ ಕೊಡೋಣ. ಇದು 3 ಲಕ್ಷ ಹೇಳ್ತಾ ಇದೀವಿ, ಒಂದು 290 ಮಾಡ್ಕೊಡ್ತೀವಿ ಸರ್. 2,90,000ಕ್ಕೆ ವೋಲ್ಕ್ಸ್ವ್ಯಾಗನ್ ಪೋಲೋ ಹೈಲೈನು ಡೀಸೆಲ್ ಗಾಡಿ ಸಿಗ್ತಿರೋದು ಸರ್. ಬಜಾರಲ್ಲಿ 3.5 ಇದೆ, ಬಟ್ ಹಾಗೆ ಮೇಂಟೈನ್ ಮಾಡಿದ್ದಾರೆ ಅದು. ಸೊ ಆಲ್ಮೋಸ್ಟ್ 1,40,000 ಓಡಿದೆ, ಬಟ್ ಶೋರೂಮ್ ಅಲ್ಲೇ ಮೇಂಟೈನ್ ರೆಕಾರ್ಡ್ ಆಗಿದೆಯಾ? ರೆಕಾರ್ಡ್ ಆಗಿದೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಗೋ. ಹಾಗೆ ಇದು ಸೇಲ್ ಆಗಿದೆ ಬಿಡಿ, ಸೇಲ್ ಆಗಿದೆಯಾ? ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಆಲ್ಟೋಗಳು ಆಲ್ಮೋಸ್ಟ್ ಆಲ್ಟೋ ನಮ್ಮ ಹತ್ರ ಒಂದು 4 ಗಾಡಿ ಇದೆ ಸರ್, 4-5 ಗಾಡಿ ಇದೆ. ಫಸ್ಟ್ 800 ತೊಗೊಂಡ್ಬಿಡಿ ಸರ್. 800 ಅದು ಆಲ್ಟೋ 800 ತೊಗೊಳ್ಳೋಣ. ಇದು 12 ಮಾಡಲು, ಫಸ್ಟ್ ಓನರು, ಕಿಲೋಮೀಟರ್ ಕಡಿಮೆ ರನ್ ಆಗಿದೆ. ಇದು ಡಾಕ್ಟ್ರು ಯೂಸ್ ಮಾಡಿದ್ದಾರೆ, ಹಾಗಾಗಿ ಇದು ಲೋನ್ ಆಗುತ್ತೆ. ಒಂದು 170-180 ತನಕ ಲೋನ್ ಮಾಡ್ಬಿಡೋಣ. 170 40,000 ತಗೊಂಡ್ರೆ ಗಾಡಿ ಕೊಟ್ಕೊಳ್ಸೋಣ. ಒಂದು 230 ಕೊಟ್ಬಿಡೋಣ ಸರ್. 2,30,000ಕ್ಕೆ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ, ಕಮ್ಮಿ ಓಡಿರೋದು ಆಲ್ಟೋ 800. LX ಸರ್ ಇದು? ಇದು LX ಬರುತ್ತೆ. LX ವೇರಿಯಂಟ್ ಆಗಿದೆ. ಇದು ಪವರ್ ವಿಂಡೋ ಬರಲ್ಲ. ಓಕೆ, ಹಾಗೆ AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್. ನೆಕ್ಸ್ಟ್ ಆಲ್ಟೋಗಳು 3 ಗಾಡಿಗಳು ಇದೆ. ಹಾಗೆ K10 ನಮ್ಮ ಹತ್ರ 4 ಗಾಡಿ ಇದೆ, 2 ಗಾಡಿ ಪೇಂಟಲ್ಲಿ ಇದೆ, ಅದು ಬರುತ್ತೆ. ಇನ್ನು ಇದು ತುಂಬಾ ಚೆನ್ನಾಗಿದೆ, ಎಲ್ಲ VXI ವೇರಿಯಂಟ್ ಇದೆ ನಮ್ಮ ಹತ್ರ. VXI ವೇರಿಯಂಟ್ ಇದು 12 ಮಾಡಲ್ 3rd ಓನರ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 90,000 ರಿವಿನ್ ಆಗಿದೆ ವೆಹಿಕಲ್ ಇದು. ಈವನ್ ಟೈರ್ ಕೂಡ ಚೆನ್ನಾಗಿದೆ ಅಂತ. ಹೌದು, ಟೈರು ಚೆನ್ನಾಗಿದೆ, ಫ್ರಂಟ್ ಚೆನ್ನಾಗಿದೆ, ಬ್ಯಾಕು ಚೆನ್ನಾಗಿದೆ. VXI ವೇರಿಯಂಟ್ ಆಗಿರೋದ್ರಿಂದ AC ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಅಂಡ್ ಸಿಸ್ಟಮು ಹಾಕಿದ್ದಾರೆ. ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು. 2012 ಮಾಡಲು ಸರ್, 3rd ಓನರ್. ಪ್ರೈಸಿಂಗ್ ಏನು ಹೇಳ್ತೀರಾ? ಪ್ರೈಸಿಂಗ್ 2 ಲಕ್ಷ ಬಜಾರ್ ಇದೆ. ನಿಮ್ಮ ಚಾಲನ್ ಕಡೆಯಿಂದ ಬಂದ್ರೆ 1,80,000 ಕೊಟ್ಬಿಡ್ತೀನಿ. 1,80,000ಗೆ 12 ಮಾಡಲ್ VXI ಕೊಡ್ತೀನಿ. ಒರಿಜಿನಲ್ ರೀಡಿಂಗ್ ಇದೆ, 90,000 ಓಡಿದೆ, ಚೆಕ್ ಮಾಡ್ಕೊಂಡು ತಗೊಂಡೋಗಿ. ಹಾಗೆ ಇನ್ನೊಂದು 7 3rd ಓನರ್ ಆಗಿದೆ, ಬಟ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1 ಲಕ್ಷ ಲಕ್ಷ್ಮಿ ಕಾರ್ಸ್ ಕಡೆಯಿಂದ ಸಮ್ಮರ್ ಆಫರ್, ನಿಮ್ಮ ಚಾಲನ್ ಕಡೆಯಿಂದ ಬಂದ್ರೆ 1,05,000 ಕೊಟ್ಬಿಡ್ತೀನಿ. 1,05,000? ಹೌದು ಸರ್, ಏನಾದರೂ 1 ಲಕ್ಷ ಚಾನ್ಸ್ ಇದೆ? ಆಯ್ತು, ನಿಮ್ಮ ಕಡೆಯಿಂದ ಬಂದ್ರೆ ಗ್ಯಾರಂಟಿ ಕೊಡ್ತೀನಿ. 1 ಲಕ್ಷಕ್ಕೆ ನಿಮಗೆ 2007 ಮಾಡಲು FC ಕೂಡ ರನ್ನಿಂಗ್ ಇದೆ, ಆಲ್ಟೋ LX ವೇರಿಯಂಟ್. LX ಸರ್, ನೆಕ್ಸ್ಟ್ ವೆಹಿಕಲ್ ಆಲ್ಟೋ K10. ಹಾಗೆ ಇನ್ನೊಂದು, ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬಟ್ 11 ಸೆಕೆಂಡ್ ಓನರ್ ಆಗಿದೆ. ಟೈರ್ ಹೊಸದಾಗ್ಸಿದಾರ ಸರ್? ಹೌದು, 4 ಹೊಸದಿದೆ ಸರ್. ಇಂಟೀರಿಯರ್ ಚೆನ್ನಾಗಿದೆ, ಆಲ್ಮೋಸ್ಟ್ ನಿಮಗೆ JK ಬ್ರ್ಯಾಂಡ್ ಟೈರ್ ಇದೆ, 4 ಚೆನ್ನಾಗಿದೆ. ಲೆದರ್ ಅಪಾಲ್ಸ್ ಹಾಕಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು. LX ಆಲ್ಟೋ 2011 ಮಾಡಲು VXI ವೇರಿಯಂಟ್ ಆಗಿರುತ್ತೆ, 2nd ಓನರು. ಪ್ರೈಸಿಂಗು ಸರ್ ಇದು ಬೆಸ್ಟ್ ಪ್ರೈಸ್ ಕೊಡೋಣ. ಇದು 185 ಕೊಟ್ಬಿಡ್ತೀನಿ. 185ಕ್ಕೆ 1 ಲಕ್ಷ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಸರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್. ಸ್ಯಾಂಟ್ರೋಗಳ 2 ಇರೋದು ಸರ್. ಹಾಗೆ ಸ್ಯಾಂಟ್ರೋ 2 ಆಫರ್ ಕೊಡೋಣ ಸರ್. ಹೇಳಿ ಸರ್. ಸಮ್ಮರ್ಗೆ ಆಫರ್ ಕೊಡೋಣ, ಬಿಸಿಲಲ್ಲಿ ಜನ ಆರಾಮ್ ಕಾರಲ್ಲಿ ಓಡಾಡಲಿ. ಆಮೇಲೆ ಇದು ಬಂದು ನಿಮಗೆ 6 ಮಾಡಲು 2nd ಓನರ್ 3rd ಓನರ್ ಇದೆ. ಇದು 1,10,000ಗೆ ಕೊಟ್ಬಿಡ್ತೀನಿ. 1,10,000? 6 ಮಾಡಲ್ ಸಣ್ಣ ಪುಟ್ಟ GLS. ಇದು AC ಪವರ್ ಪವರ್ ವಿಂಡೋ ಬರುತ್ತೆ. ಬಂದ್ರೆ ಸಣ್ಣ ಪುಟ್ಟ ನಿಮ್ಮ ಕಡೆಯಿಂದ ಬಂದು ದಯವಿಟ್ಟು ಮಾಡ್ಕೊಡ್ತೀನಿ ಸರ್. ಖಂಡಿತ ಸರ್. ನೆಕ್ಸ್ಟ್ ಇನ್ನೊಂದು ಇರೋದು ಹಾಗೆ ಇನ್ನೊಂದು ಬೆಸ್ಟ್ ಆಫರ್ ಕೊಡ್ತೀನಿ. ಇದು ಬಜಾರಲ್ಲಿ 2.5 ಲಕ್ಷ ಇದೆ. 11 ಮಾಡಲ್ ಸಿಂಗಲ್ ಓನರ್ ಇದು. 11 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 1,70,000 ಕೊಡ್ತೀನಿ. 175? AC ಪವರ್ ಸ್ಟೇರಿಂಗ್. ಇದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರಲ್ಲ, ಪವರ್ ಸ್ಟೇರಿಂಗ್ AC ಬರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ 2006 ಮಾಡಲ್ ಹೋಂಡಾ ಸಿಟಿ ಸರ್. ಹಾಗೆ 6 ಮಾಡಲ್ ಸಿಂಗಲ್ ಓನರ್. ಇದು FC ಮಾಡ್ಕೊಡ್ತೀವಿ ಫ್ರೆಶ್. ಓಕೆ, ಸ್ವಲ್ಪ ಒಳಗಡೆ ರಸ್ಟಿಂಗ್ ಇತ್ತು, ಪೇಂಟ್ ಸ್ವಲ್ಪ ಹಾಳು ಮಾಡಿದ್ದಾರೆ, ಬಟ್ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ವೆಹಿಕಲ್. ಇದು ZX ಟಾಪ್ ಎಂಡ್. ಇದು ಟಾಪ್ ಎಂಡ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಇಲ್ಲಿಂದಾನೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದಾರಲ್ವಾ ಸರ್? ಹೌದು. ಅಂಡ್ ಗಾಡಿ ನೋಡ್ಬೋದು ಯಾವ ತರ ಬರುತ್ತೆ. ಸಿಂಗಲ್ ಓನರ್ 2006 ಓನರ್. FC ಆಮೇಲೆ ಫ್ರೆಶ್ FC ಬರುತ್ತೆ ಸರ್ ಇದು. ಓಕೆ, ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಟ್ಬಿಡೋಣ. ಇದು 1,75,000 ಹೇಳ್ತಾರೆ, 1,50,000 ಕೊಟ್ಬಿಡೋಣ ಸರ್. 1,50,000 ಕೊಟ್ಬಿಡೋಣ. 6 ಮಾಡಲು ಸಿಂಗಲ್ ಓನರು 1,50,000ಕ್ಕೆ. ಹಾಗೆ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ನಿಮ್ಗೂ ಗೊತ್ತು, 6 ಕೊರಲ್ಲ. ಇದು ಟಾಪ್ ಎಂಡ್ ಬರುತ್ತೆ. ಟಾಪ್ ಎಂಡ್ ಆಲ್ಮೋಸ್ಟ್ FC ನಿಮಗೆ 2029 ತನಕ ಸಿಗುತ್ತೆ. ಇವನ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಅಂತ. ಟೈರ್ ಫ್ರಂಟ್ 2 ಇದೆ, ಆಮೇಲೆ ಬ್ಯಾಕ್ 2 ಹೊಸ ಟೈರ್ ತಗೊಂಡಿದ್ದೀನಿ, ಹಾಕ್ಬೇಕು. ನಾನು ಸಂಜೆ ಹಾಕ್ಸೋಣ ಅಂತ ಟೈಮ್ ಇಲ್ಲ. ಓಕೆ, ಹೊಸ ಟೈರ್ ಆಡ್ ಮಾಡಿ ಕೊಡ್ತೀರಲ್ವಾ ಸರ್? ಹೌದು. ಇಂಟೀರಿಯರ್ ನೋಡಬಹುದು ನಿಮಗೆ. ಟಾಪ್ ಎಂಡ್ ಸರ್ ಇದು. ಸಿಸ್ಟಮ್ ರಿಮೂವ್ ಮಾಡಿದ್ದಾರೆ ಏನಾದ್ರು? ಅಲ್ಲ, ಅದು ಕಂಪ್ನಿಯಿಂದ ಬಂದಿತ್ತು ಸರ್, ಹಂಗೆ ಇದೆ. ಅದು ಬೇಕಾದ್ರೆ ಬೇರೆ ಹಾಕೋಬೇಕಷ್ಟೇ. ಅದೇ 2006 ಮಾಡಲು 2nd ಓನರು ಸರ್. ಪ್ರೈಸಿಂಗ್ ಏನು ಹೇಳ್ತಾರೆ? ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಟ್ಬಿಡು, 145ಗೆ ಮಾಡ್ಬಿಡೋಣ. 1,40,000ಕ್ಕೆ ಕೊಟ್ಬಿಡೋಣ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಸ್ವಿಫ್ಟ್ ಹೋಗ್ತಿದ್ರೆ. ಹಾಗೆ ಸ್ವಿಫ್ಟ್ ಬಂದು ನಿನ್ನೆ ಬಂದಿರೋ ವೆಹಿಕಲ್ ಇದು. 6 ಮಾಡಲ್, ಓನರ್ ಮಾತ್ರ 5 ಆಗಿದೆ, ಬಟ್ ತುಂಬಾ ಚೆನ್ನಾಗಿ ಮಾಡಿ, ವೆಲ್ ಮೇಂಟೈನ್. VXI ಇದು 28 ತನಕ FC ಬರುತ್ತೆ. VXI ಇದು. VXI ವೇರಿಯಂಟ್ 28ರವರೆಗೆ. ಟೈರ್ ನಿಮ್ಗೊಂದು ಆಲ್ಮೋಸ್ಟ್ 40-50% ಇದೆ ಸರ್. ಹೌದು. ಇಂಟೀರಿಯರ್ ನಿಮಗೆ ನೋಡಬಹುದು ಯಾವ ತರ ಬರುತ್ತೆ. VXI ವೇರಿಯಂಟ್ ಆಗಿರೋದು ನಿಮಗೆ. ಟೈರ್ ಆಲ್ಮೋಸ್ಟ್ 50% ಸರ್ ಹೇಳಿದಂಗೆ. 5th ಓನರು, ಅದೊಂದೇ ಡ್ರಾಬ್ಯಾಕ್ ಆಗಿರೋದು. ಪ್ರೈಸಿಂಗು ಸರ್ ಅದೇ ಬೆಸ್ಟ್ ಪ್ರೈಸ್. ನಿಮಗೆ FC ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ, 28 ತನಕ FC ಇದೆ, ಆಮೇಲೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡೋಣ, ಬಾರ್ನಿಂಗ್ ಮಾಡ್ಬಿಡಿ. 1,50,000 ಕೊಟ್ಬಿಡ್ತೀನಿ. 1,55,000ಕ್ಕೆ. ಚಾಲನ ಕಡೆಯಿಂದ ಬಂದ್ರೆ ಇನ್ನೂ 5,000, 1,50,000 ಕೊಟ್ಬಿಡ್ತೀನಿ. 1,50,000ಕ್ಕೆ ಸ್ವಿಫ್ಟ್ ಗಾಡಿ ಸಿಗ್ತಿರೋದು ಸರ್. ನೆಕ್ಸ್ಟ್ ಫೋರ್ಡ್ ಫಿಗೋ ಸರ್. ಹಾಗೆ ಸುಮ್ಮನೆ ಹೇಳ್ತೀನಿ ಅಂತಲ್ಲ, ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್. ಓಕೆ ಸರ್. ನೆಕ್ಸ್ಟ್ ಫೋರ್ಡ್ ಫಿಗೋ ಸರ್. ಹಾಗೆ ಫಿಗೋಗಳು ನಮ್ಮ ಹತ್ರ ಒಂದು ಟೋಟಲ್ 4 ಗಾಡಿ ಇದೆ. 4 ಗಾಡಿಗಳು. ಹೌದು. ಓಕೆ, ಇದು ಒಂದು 10 ಮಾಡಲು, ಓನರ್ ಮಾತ್ರ 4th ಆಗಿದೆ, ಬಟ್ ಚೆನ್ನಾಗಿದೆ. 1,40,000ಕ್ಕೆ ಕೊಟ್ಬಿಡ್ತೀನಿ ಫೈನಲ್. 1,40,000. 40,000ಕ್ಕೆ ಫೈನಲ್ ಕೊಡ್ತೀನಿ. ಹಾಗೆ ಟೈರ್ JK ಹೊಸದು ಹಾಕಿದ್ದಾರೆ. ಓಕೆ,
1,40,000ಕ್ಕೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ ಸಿಗ್ತಿರೋದು. ಫಸ್ಟ್ ಗಾಡಿ ತೋರಿಸ್ತಿರೋದು ನಿಮಗೆ. ಹೌದು. ಅಂಡ್ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ ಮತ್ತೊಂದು ಹಾಗೆ ಇನ್ನೊಂದು ಇದು ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್, ಇದು ಶೋರೂಮ್ ಮೇಂಟೈನ್ ವೆಹಿಕಲ್ ಇದು. ಓಕೆ. ಆಲ್ಮೋಸ್ಟ್ 10 ಥರ್ಡ್ ಓನರ್. ಇದು ಫ್ರೆಶ್ ಎಫ್ಸಿ ಬರುತ್ತೆ, ಅದು ಫ್ರೆಶ್ ಎಫ್ಸಿ, ಇದು ಫ್ರೆಶ್ ಎಫ್ಸಿ. ಓಕೆ. ಇದು ಒಂದು ಫೈನಲ್ 1,60,000 ಕೊಟ್ಬಿಡ್ತೀವಿ. 1,60,000. 1,40,000, 1,60,000. ಇದು 4 ಓನರ್ ಆಗಿದೆ, 3 ಓನರ್ ಆಗಿದೆ, ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಈ ಗಾಡಿ ತಗೊಳ್ಳೋಕ್ಕಿಂತ ಮುಂಚೆ ಈ ಫಿಗೋ ಹೋಗೋಣ ಅಲ್ಲ ಸರ್? ಈ ಫಿಗೋ ಹೋಗೋಣ. ಹೇಳಿ ಸರ್. ಇದು ಏನ್ ಬಿಡಿ ಮಾತಾಡಂಗಿಲ್ಲ, ತುಂಬಾ ವೆಲ್ ಮೇಂಟೈನ್. ಗಾಡಿ ಬಂದ ನಂತರ ನಾನು ಇದನ್ನೇ ಕೇಳಿದೆ ಯಾವ ಮಾಡಲ್ ಅಂತ ಕೇಳ್ಬಿಟ್ಟು ಗಾಡಿ ಆ ಥರ ಇದೆ ಅಂತ ಹೇಳ್ಬೋದು. ಈ ರೀಸೆಂಟ್ ಸ್ಟಾಕ್ ಅಲ್ವಾ ಸರ್ ಇವಾಗ? ಹೌದೌದು, ಇದು ನಿನ್ನೆ ಬಂದಿರೋ ವೆಹಿಕಲ್. ಸಿಂಗಲ್ ಓನರ್ 2017 ಮಾಡಲ್ ಸರ್. 17 ಸಿಂಗಲ್ ಓನರ್. ಕಿಲೋಮೀಟರ್ ಬಂದು ಜಿನೇನ್ ಇದೆ, 96,000 ಇದೆ. 96,000 ಆಲ್ಮೋಸ್ಟ್ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ಕಾವೇರಿ ಫೋರ್ಡ್ ಅಲ್ಲೇ ಇದೆಲ್ಲ ಅಪ್ಡೇಟ್ ಆಗಿದೆ. ಇವನ್ ಟಾಪ್ ಎಂಡ್ ಆಗಿರುತ್ತೆ, ಟೈಟಾನಿಯಂ ಇದು. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರೋದು. ಯಾರು ಫೋರ್ಡ್ ಫಿಗೋ ಮಾಡಲ್ ಗಾಡಿ ಬೇಕು ಅಂದ್ರೆ 2017 ಮಾಡಲ್ ಆಗಿರುತ್ತೆ ಸರ್. ಇಲ್ಲಿ ಹಾಕಿರೋದು 3,90,000 ಸರ್. ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 3,80,000 ಕೊಟ್ಬಿಡ್ತೀನಿ. 3,80,000. ಆಲ್ಮೋಸ್ಟ್ ಒಂದು 350 ತನಕ ಲೋನೇ ಆಗುತ್ತೆ. ಓಕೆ. 3,50,000 ವರೆಗೆ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. 30,000 ತಗೊಂಡ್ರೆ ಗಾಡಿ ತಗೊಂಡೋಗ್ಬೋದು. ಓಕೆ. ಡೀಸೆಲ್ ವೇರಿಯಂಟ್, ಡೀಸೆಲ್ ಟೈಟಾನಿಯಂ ಸರ್. ನೆಕ್ಸ್ಟ್ ವೆಹಿಕಲ್ ಯಾವ ತೋರಿಸ್ತೀರಾ ಸರ್? ಈ ಕಡೆ ಬರ್ತಾರೆ, ಆ ಕಡೆ ಹೋಗೋಣ? ನೆಕ್ಸ್ಟ್ ನಿಮಗೆ ಆಲ್ಮೋಸ್ಟ್ ಹಿಂಗೆ ಹೋಗ್ಬಿಡೋಣ ಸರ್. ಹೇಳಿ ಸರ್. ಹಾಗೆ ಒಂದು ಫ್ಯಾಬಿಯಾ ಪೆಟ್ರೋಲ್ ವೆಹಿಕಲ್. ಇದು 11 ಮಾಡಲ್ ಥರ್ಡ್ ಓನರ್ ಆಗಿದೆ. ಎಫ್ಸಿ ಇನ್ನು 4 months ಏನೋ ಇದೆ. ಇದು ಬೆಸ್ಟ್ ಪ್ರೈಸ್ ಕೊಟ್ಬಿಡು, 175 ಕೊಟ್ಬಿಡ್ತೀನಿ. 1,75,000 ಕೊಟ್ಬಿಡ್ತೀನಿ. 11 ಮಾಡಲ್ ಸ್ಕೋಡಾ ಫ್ಯಾಬಿಯಾ. ಹೌದು. ಸರ್ ನೆಕ್ಸ್ಟ್ ಸ್ವಿಫ್ಟ್ಗಳು ಸರ್. ಹಾಗೆ ಸ್ವಿಫ್ಟ್ ಇದೂ ಅಷ್ಟೇ, ಇದು ಡೆಲ್ಲಿ ಟು ಕರ್ನಾಟಕ ಆಗುತ್ತೆ. ಓಕೆ. ಇದೊಂದು 260 ಮಾಡ್ಕೊಟ್ಬಿಡೋಣ. 11 ಓನರ್ ಸಿಂಗಲ್ ಓನರ್. ಇದು 11 ಸಿಂಗಲ್ ಓನರ್. ಹೌದು. ಕರ್ನಾಟಕ ನಂಬರ್ ಹೇಳ್ತಿದ್ದೀರಾ? ಹೌದು, ಕರ್ನಾಟಕ. 2.5 ಸರ್ ಏನಾದ್ರು ಚಾನ್ಸ್ ಇದೆಯಾ? ಸ್ವಲ್ಪ ಬನ್ನಿ ಮಾಡ್ಕೊಡ್ತೀನಿ. ಚಾನಲ್ ಕಡೆಯಿಂದ ಬಂದ್ರೆ ಏನು ಮಾಡ್ಕೊಡ್ತೀವಿ ಸರ್. 2,50,000ಕ್ಕೆ 2011 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ VXI. ಓಕೆ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಡೀಸೆಲ್ ವೇರಿಯಂಟ್. ಹಾಗೆ ಇದೊಂದು ನಿಮಗೆ ಮಾಡಿಫೈ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಬರುತ್ತೆ, ಡಬಲ್ ಟೋನ್ ಕಲರ್ ಆಗಿದೆ. ಹಾಗೆ ಹೇಳೋದಂತಲ್ಲ, ತುಂಬಾ ಚೆನ್ನಾಗಿದೆ ಇಂಜಿನ್ ಇದು. FC 2029 ತನಕ ಬರುತ್ತೆ. ಇಂಟೀರಿಯರ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಹೌದು. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಡುವಲ್ ಟೋನ್ ಅಲ್ಲಿ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಇದೆ, ಡುವಲ್ ಟೋನ್ ಬರುತ್ತೆ. ಪ್ರೈಸಿಂಗು ಸರ್? ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಟ್ಬಿಡೋಣ, ಬಾರ್ಗಿಂಗ್ ಮಾಡ್ಬಿಟ್ಟು 1,90,000 ಕೊಟ್ಬಿಡ್ತೀನಿ. 1,90,000ಕ್ಕೆ ಕೊಡ್ತೀನಿ, ಡೀಸೆಲ್ ವೆಹಿಕಲ್ ಕೊಡ್ತೀನಿ. ಓಕೆ. 2009 ಮಾಡಲ್. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು. ಹಾಗೆ ಇನ್ನೊಂದು ತುಂಬಾ ಚೆನ್ನಾಗಿದೆ ಫಿಗೋ. ಇದು ಸ್ವಿಫ್ಟ್ 11 ಮಾಡಲ್, ಸೆಕೆಂಡ್ ಓನರ್, ZXi. ಇದು ಟಾಪ್ ಎಂಡ್ ವೆಹಿಕಲ್. ಓಕೆ. ಬಜಾರ್ 3 ಲಕ್ಷ ಇದೆ, ನಾವೊಂದು 2,65,000 ಕೊಟ್ಬಿಡ್ತೀನಿ. 2,65,000ಕ್ಕೆ 2,65,000 ಕೊಡ್ತೀನಿ. ಇದು ತುಂಬಾ ಕಡಿಮೆ ರಿವಿನ್ ಆಗಿದೆ. 1,12,000 ಓಡಿದೆ. 1,11,000 ಅಪ್ ಟು ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ಓಕೆ. ZXi ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಸರ್. ಇನ್ನೊಂದು ಇರೋದು ಸರ್ ಸ್ವಿಫ್ಟ್ ಸಿಂಗಲ್. ಇದೂ ಅಷ್ಟೇ, ಇದು ಬೆಂಗಳೂರಲ್ಲಿ ನಿಮಗೆ ಕಡಿಮೆ ಕಿಲೋಮೀಟರ್ ಸಿಗೋದು ಕಷ್ಟ ಅನ್ಸ್ಬೋದು. ಸ್ವಿಫ್ಟ್ ಅಲ್ಲಿ 13 ಫಸ್ಟ್ ಓನರ್ ಇದು. ಓಕೆ. ಇದು VXi ಬರುತ್ತೆ. ಜಸ್ಟ್ 45,000 ರಿವಿನ್ ಆಗಿದೆ. 45. ಹೌದು. IT-BT ವರ್ಕ್ ಮಾಡೋದವರು ಜಸ್ಟ್ 45,000 ರಿವಿನ್ ಮಾಡಿದ್ದಾರೆ. ಒಂದು 4,20,000 ಕೊಟ್ಬಿಡ್ತೀನಿ. 13 ಮಾಡಲ್. ಕಸ್ಟಮರ್ ವೆಹಿಕಲ್ ನಮ್ದಲ್ಲ. 4,00,000 ಹೇಳ್ತಾ ಇದ್ರು, 4,20,000 ಆಗುತ್ತೆ ಸರ್. ಸರ್ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಕಸ್ಟಮರ್ ವೆಹಿಕಲ್ ಕೂತ್ ಮಾತಾಡಿ. ಹೌದು. ಇನ್ನೊಂದು ಲಕ್ಷ್ಮೀ ಕಾರ್ಸ್ ಕಡೆಯಿಂದ ಸಮ್ಮರ್ ಒಳ್ಳೆ ಆಫರ್ ಕೊಡೋಣ. 10 ಮಾಡಲ್ ವೆಹಿಕಲ್ ನ ಜಸ್ಟ್ 1,90,000 ಕೊಟ್ಬಿಡ್ತೀನಿ. 10 ಮಾಡಲ್ ಕೊಡ್ತೀನಿ. 10 ಮಾಡಲ್ ಕೊಡ್ತೀವಿ. ಅದು ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಬರುತ್ತೆ. 1,90,000ಕ್ಕೆ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್, ಪೆಟ್ರೋಲ್ VXi ವೇರಿಯಂಟ್. ಸರ್ ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್ ಸರ್. ಹಾಗೆ ಇದೊಂದು ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್, ಬಟ್ ಲಕ್ಷ್ಮೀ ಕಾರ್ಸ್ ಅಲ್ಲಿ ಒಂದು ದೊಡ್ಡ ಫುಲ್ ಆಫರ್ಲೇ ಕೊಡ್ಬೇಕು. ಸಿಂಗಲ್ ಓನರ್. ಹೌದು. 15 ಸಿಂಗಲ್ ಓನರ್, ಟೈಟಾನಿಯಂ. 1,09,000 ರಿವಿನ್ ಆಗಿದೆ. ಟೈರ್ ಆಲ್ಮೋಸ್ಟ್ ಒಂದು 40%. ಸ್ವಲ್ಪ ಟೈರ್ ಕಡಿಮೆ ಇದೆ, ಬಟ್ ಇಂಜಿನ್ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಬೇಕಲ್ಲ, ಟೈಟಾನಿಯಂ ಕೀ ಸ್ಟಾರ್ಟರ್. ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ, ಬಾರ್ಗಿಂಗ್ ಮಾಡಿಬಿಡಿ. 4,30,000 ಕೊಟ್ಬಿಡ್ತೀನಿ. 4,30,000 ಬಂದ್ರೆ ಗಾಡಿ ತಗೊಂಡೋಗ್ಬಿಡ್ಲಿ ಸರ್. ಬರೀ 35. ಹೌದು. ಓಕೆ ಸರ್. ನೆಕ್ಸ್ಟ್ ಇರೋದು ಸರ್ S-Cross. ಇದು 15 ಮಾಡಲ್ ಸಿಂಗಲ್ ಓನರ್. ಇದು ಬಂದು 4,00,000 ಕೊಟ್ಬಿಡ್ತೀನಿ. 15 ಮಾಡಲ್ ಸಿಂಗಲ್ ಓನರ್, ಡೀಸೆಲ್, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದೀನಿ. 4,50,000ಕ್ಕೆ ಎಕೋಮಾ ಹಾಕಿದೀವಿ. ಎಕೋಮಾ ಟೈರು. ಗಾಡಿ ನೋಡ್ಬೋದು ಯಾವ ಥರ ಬರುತ್ತೆ. ಬನ್ನಿ, ಡೀಸೆಲ್ ವೇರಿಯಂಟು ಯಾರು ಹುಡುಕ್ತಾರೆ S-Cross ವಿಸಿಟ್ ಆಗಿ, ಲೋನು ಕೂಡ ಆಗುತ್ತೆ ಸರ್. ನೆಕ್ಸ್ಟ್ ಗೆಟ್ಸು. ಹಾಗೆ ಗೆಟ್ಸು ತುಂಬಾ ಮಾಡಿಫೈ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದು. ಆಲ್ಮೋಸ್ಟ್ ನಿಮಗೆ 7 ಫಸ್ಟ್ ಓನರ್ ವೆಹಿಕಲ್ ಇದು. FC ಇಲ್ಲ, ಇನ್ಸೂರೆನ್ಸ್ ಅಪ್ಡೇಟ್ ಬರುತ್ತೆ. ಬ್ರ್ಯಾಂಡ್ ಮ್ಯಾಗು, ನ್ಯೂ ಟೈರ್, ಆಮೇಲೆ ಟಾಪ್ ಎಂಡ್ ಬರುತ್ತೆ ವೆಹಿಕಲ್. ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಅದು 1,65 ಹೇಳ್ತಾ ಇದ್ರೆ 1,45 ಕೊಟ್ಬಿಡ್ತೀನಿ ಸರ್. 1,45,000. ಹೌದು. ಬ್ರ್ಯಾಂಡ್ ಟೈರ್ ಇದೆ, ಆಲ್ಮೋಸ್ಟ್ ಡಬಲ್ ಟೋನ್ ಮಾಡಿದ್ದಾರೆ. ಹಾಗೆ ಗಾಡಿ ತುಂಬಾ ವೆಲ್ ಮೇಂಟೈನ್ ಸರ್. ಓಕೆ ಸರ್. ಟೈರ್ ಆಲ್ಮೋಸ್ಟ್ ನಿಮಗೆ ಒಂದು 70-80% ಸಿಗುತ್ತೆ. ಬ್ರಾಡ್ ಟೈರ್ಸ್ ಕೂಡ ನೋಡ್ಬೋದು ನೀವು. ಬ್ರಾಡ್ ಟೈರ್ಸ್ ಎಲ್ಲ ನಾರ್ಮಲ್ ಟೈರ್, ಬ್ಯಾಕ್ ವೀಲ್. ಸರ್ ನೆಕ್ಸ್ಟ್ ವೆಹಿಕಲ್. ಇಲ್ಲ, ಬ್ರಾಡ್ ಟೈರ್ ಸರ್ ಇದು. ಬ್ರಾಡ್ ಟೈರ್ ಎಕೋಮಾ ಹಾಕಿದ್ದಾರೆ ನೋಡಿ, 185 ಹಾಕಿದ್ದಾರೆ ಅದು. ಹೌದು. ಒಂದು ಬ್ರಾಡ್ ಟೈರ್ ಬರುತ್ತೆ. ಈ ಕಡೆಯಿಂದ ಕಾಣಲಿಲ್ಲ. ಬ್ರಾಡ್ ಟೈರ್ ಆಗುತ್ತೆ, ಡುವಲ್ ಟೋನ್ ಬರುತ್ತೆ. ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರು. 1,50,000 ಸರ್. ಸರ್ 1,65,000 ನಿಮ್ಮ ಚೆನ್ನಾಗಿ ಕಡೆ 1,40,000 ಕೊಟ್ಬಿಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್. ಹಾಗೆ ವ್ಯಾಗನರ್ 17 ಸಿಂಗಲ್ ಓನರ್ ಸರ್. ಓಕೆ. ತುಂಬಾ ಒಂದು ಗುಡ್ ಕಂಡೀಷನ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. VXi. ಸರ್ ನೆಕ್ಸ್ಟ್ ವೆಹಿಕಲ್
ಹಾಗೆ 70 ಸಿಂಗಲ್ ಓನರು. ಸಮ್ಮರ್ಗೆಲ್ಲ ಆಫರ್ ಕೊಡೋಣ, ಫುಲ್ ಎ ಸಿ ಓಡಾಬಿಡ್ಲಿ. VXI ಇದು ಕಡಿಮೆ, ತುಂಬ ಕಡಿಮೆ ಓಡಿದೆ ವೆಹಿಕಲ್. 46,000 ಓಡಿದೆ. ಬೆಸ್ಟ್ ಪ್ರೈಸ್ ಕೊಟ್ಬಿಡ್ತೀನಿ, ಬಾರ್ಗಿನ್ ಮಾಡ್ಬಿಡಿ. 3,40,000 ಕೊಟ್ಬಿಡ್ತೀನಿ. 340 ಲೋನ್ ಆಗೋದು. ಹೌದು, 3,35,000 ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದು. ಲೋನು ಲೋನ್ 3 ಲಕ್ಷ ಆಗ್ಬಿಡುತ್ತೆ ಇದಕ್ಕೆ. ಓಕೆ, 30,000 ತಗೊಂಡ್ ಬನ್ನಿ. ಹೌದು ಸರ್ 2009 ಮಾಡಲು ರಿಡ್ಜ್ ಸರ್, ಪೆಟ್ರೋಲ್ ವೇರಿಯಂಟ್. 9 ಮಾಡಲು ಥರ್ಡ್ ಓನರ್ ಆಗಿದೆ, ಬಟ್ ಕಡಿಮೆಗೆ ಕೊಡೋಣ. ತುಂಬಾ ಚೆನ್ನಾಗಿದೆ ವೆಹಿಕಲ್. VXI ವೇರಿಯಂಟ್ ಬರುತ್ತೆ. Okay. AC ಪೋರ್ಷನ್ ಪವರ್ ವಿಂಡೋ ಬರುತ್ತೆ. ಟೈರ್ ನೋಡಿ ಆಲ್ಮೋಸ್ಟ್ ಹೊಸ ಟೈರ್ ಹಾಕ್ಸಿದ್ವಿ ನಾವು, ಒಂದು 80% ಇದೆ. ಬೆಸ್ಟ್ ಪ್ರೈಸ್ ಕೊಟ್ಬಿಡ್ತೀನಿ, ಬಾರ್ಗಿನ್ ಮಾಡ್ಬಿಡಿ. 1,80,000 ಕೊಟ್ಬಿಡ್ತೀನಿ. 1,80,000ಕ್ಕೆ. ಹೌದು, ರಿಟ್ಸ್ ಕೊಡ್ತೀನಿ. ಓಕೆ, ರಿಡ್ಜ್ ಬೇಡ, ಅದೇ ಇದ್ರಲ್ಲಿ ಬೇಕು ನಿಮಗೆ. ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ಸ್ವಲ್ಪ ಶೇಪ್ ಅದೇ ಬರುತ್ತೆ ಅಂತ ಹೇಳ್ಬೋದು. ಇದು ಡೀಸೆಲ್. ಅದಕ್ಕೂ ಡಿಫ್ರೆನ್ಸ್ ಇದೆ. ಅದು ಪೆಟ್ರೋಲ್, ಇದು ಡೀಸೆಲ್, ಬಟ್ ಇದು ಪವರ್ ಜಾಸ್ತಿ ಇದೆ. ಇಂಜಿನ್ 1.3 ಲೀಟರ್ ಬರುತ್ತೆ. ಇದು 12 ಮಾಡಲ್ ಸೆಕೆಂಡ್ ಓನರ್. ಹಾಗೆ ಶೋರೂಮ್ ಪೇಂಟ್ ಎಲ್ಲ ಇದೆ ಗಾಡಿ. ಇದು ಶೋರೂಮ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಶೋರೂಮ್ ಪೇಂಟ್ ಇದೆ ವೆಹಿಕಲ್. ಡೀಸೆಲ್ ವೇರಿಯಂಟ್ ಯಾರು ಚವರ್ಲೆಟ್ ಬೀಟ್ ಹುಡುಕ್ತಿದ್ರೆ ನೋಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಪ್ರೈಸಿಂಗು ಸರ್. ಇನ್ನೊಂದು ಏನಪ್ಪಾ ಅಂದ್ರೆ ಟೈರ್ ಮಾತ್ರ ವೀಕ್ ಇದೆ. ಹೌದು, ಬಿಟ್ರೆ ಇನ್ನೇನು ಕೆಲಸ ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡ್ತೀನಿ. ಇದು 160 ಹೇಳ್ತಾ ಇದ್ರೆ 1,40,000 ಕೊಟ್ಬಿಡ್ತೀನಿ. 1,40,000. ಲಕ್ಷ್ಮೀ ಕಾರ್ಸ್ ಕಡೆಯಿಂದ ಬೇಸಿಗೆ ಒಳ್ಳೆ ಆಫರ್ ಸರ್. ಸರ್ ನೆಕ್ಸ್ಟ್ ಸರ್ ಇನ್ನೊಂದಿರೋದು ಹಾಗೆ i10 9 ಮಾಡಲು ಸೆಕೆಂಡ್ ಓನರ್. 1.2 ಕಪ್ಪ ಬರುತ್ತೆ. ಓಕೆ, 1.2 ಕಪ್ಪ ಬರುತ್ತೆ. ಬಂದು ಚೆಕ್ ಮಾಡ್ಕೊಂಡು ತೊಗೊಂಡ್ಲು. ತುಂಬಾ ಚೆನ್ನಾಗಿದೆ ವೆಹಿಕಲ್. ಹಾಗೆ ಟೈರು ಚೆನ್ನಾಗಿದೆ. ಇವನ್ ಇಂಟೀರಿಯರ್ ಕೂಡ ಚೆನ್ನಾಗಿದೆ ಸರ್. 1 ಲಕ್ಷ 2 ಲಕ್ಷ ಹೇಳ್ತಾ ಇದೀವಿ. 185 ಕೊಟ್ಬಿಡ್ತೀವಿ ಸರ್. 2009 ಮಾಡಲು 1,85,000 ಸರ್. ನೆಕ್ಸ್ಟ್ ವರ್ನಾ ಸರ್. ವರ್ನಾ 2014 ಮಾಡಲು. ಇದು ಮೋಸ್ಟ್ ಡಿಮ್ಯಾಂಡೆಡ್. ಆಲ್ಮೋಸ್ಟ್ ಯೂತ್ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಹೌದು, ಬರೀ ತುಂಬಾ ಕಡಿಮೆ ರಿವಿನ್ ಆಗಿದೆ ವೆಹಿಕಲ್. ಇದು ಬರೀ 67,000 ಓಡಿದೆ. 67,000 ಓಡಿದೆ. ವರ್ನಾ ಯಾರು ಟಾಪ್ ಎಂಡ್ ಅಲ್ವಾ ಸರ್? ಟಾಪ್ ಅಂಡ್ SX ಇದು. SX ಪ್ರೈಸಿಂಗ್ ಬರುತ್ತೆ. ಪ್ರೈಸಿಂಗ್ ಬಾರಿಂಗ್ ಮಾಡಬೇಡಿ. 3,90,000 ಕೊಟ್ಬಿಡ್ತೀನಿ. 3,90,000. 3.5 ಲೋನೇ ಮಾಡಿಸ್ಬಿಡೋಣ. ಓಕೆ, 3,90,000 ಆಗುತ್ತೆ ಸರ್. SX4 ಆಗೇನೆ ಸರ್. ಇದು ZX ಟಾಪ್ ಎಂಡ್ ಇದು. ಓಕೆ, ಇದು ಬಂದು ನಿಮಗೆ 7 ಮಾಡಲ್ ಸೆಕೆಂಡ್ ಓನರ್. ಆಲ್ಮೋಸ್ಟ್ FC ಇನ್ಸೂರೆನ್ಸ್ ಎಲ್ಲ 29 ತನಕ ಇದೆ. ಹಾಗೆ ಟೈರು ಚೆನ್ನಾಗಿದೆ. ವೆಲ್ ಮೇಂಟೈನ್. 1,60,000 ಫೈನಲ್ ಕೊಟ್ಬಿಡ್ತೀನಿ. 165ಕ್ಕೆ ZXi ವೇರಿಯಂಟ್. ಹೌದು. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಯಾವುದು? ಹಾಗೆ ಒಂದು ಫೋರ್ಡ್ ಫಿಯೆಸ್ಟಾ ಕೊಡೋಣ. ಇದು ತುಂಬಾ ಚೆನ್ನಾಗಿದೆ ಸರ್. 7 ಮಾಡಲು ಥರ್ಡ್ ಓನರ್ ಆಗಿದೆ. ಬಿಟ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಓಕೆ, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಬಂದ್ಬಿಡುತ್ತೆ. 1,20,000 ಕೊಟ್ಬಿಡ್ತೀನಿ. 1,25,000. ಚಾಲನ್ ಕಡೆಯಿಂದ ಬಂದ್ರೆ 120 ಕೊಟ್ಬಿಡ್ತೀನಿ. 120. ನಿಮಗೆ ಫಿಯೆಸ್ಟಾದಲ್ಲಿ ಪೆಟ್ರೋಲ್ ಬೇಕಾ? ಪೆಟ್ರೋಲ್ ಇದೆ. ಡೀಸೆಲ್ ಬೇಕಾ? ಡೀಸೆಲ್ ಇದೆ. ಫೋರ್ಡ್ ಫಿಯೆಸ್ಟಾ ಬೇಡ, ಫೋರ್ಡ್ ಫಿಗೋ ಬೇಕಂದ್ರೆ ಅದರಲ್ಲೂ ನಮ್ಮ ಹತ್ರ ಒಂದು 5 ಫೋರ್ಡ್ ಫಿಗೋ ಬರುತ್ತೆ. ಆಮೇಲೆ ಫಿಯೆಸ್ಟಾ 2 ಬರ್ತಾ ಇದೆ. ಫಿಗೋ ತುಂಬಾ ಗಾಡಿ ಇದೆ, ಬಟ್ ಹಾಗೆ ತುಂಬಾ ಚೆನ್ನಾಗಿದೆ ವೆಹಿಕಲ್. ಖಂಡಿತ ಸರ್. ನೆಕ್ಸ್ಟ್ ಸರ್ ಇನ್ನೊಂದು i10. ಹಾಗೆ ಇದು ಡೆಲ್ಲಿ ಟು ಕರ್ನಾಟಕ ಕನ್ವರ್ಟ್ ಮಾಡಬೇಕು. NOC ಬರುತ್ತೆ. ಇದು 12 ಮಾಡಲ್ ಆಗಿದೆ. ಇದು 12 ಮಾಡಲ್ ಜಸ್ಟ್ 1,80,000 ಕೊಟ್ಬಿಡ್ತೀನಿ. 1,80,000ಕ್ಕೆ ಅದು ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಇರೋದು ಸರ್ ಫೋರ್ಡ್ ಬ್ರ್ಯಾಂಡ್ ಅಲ್ಲಿ ಎಂಡೋವರ್ ಸರ್. ಸರ್ ಎಂಡೋವರ್ ತುಂಬಾ ಕ್ಲಾಸ್ ಕಂಡೀಷನ್ ಇದೆ ವೆಹಿಕಲ್. ಅಪ್ ಟು ಡೇಟ್ ಶೋರೂಮ್ ಇಷ್ಟಿದೆ ಗಾಡಿಲಿ. ಓಡಿರೋ ಸರ್? ಗಾಡಿ ಓಡಿರೋ 110 ಓಡಿದೆ ಸರ್. ವಿತ್ ಶೋರೂಮ್ ಸರ್ವಿಸ್ ಅಪ್ ಟು ಡೇಟ್ ಟ್ರ್ಯಾಕ್ ಇದೆ. ಫುಲ್ ಟೈರ್ ಕೂಡ ನೋಡ್ತಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ಎಲ್ಲೂ ಸ್ಕ್ರಾಚ್ ಡೆಂಟ್ ಅನ್ನೋದು ಏನಿಲ್ಲ. ಆಟೋಮೆಟಿಕ್ 4 ವೀಲರ್ ಬರುತ್ತಿದ್ದು. ಅಂಡ್ ಸಿಂಗಲ್ ಸರ್ ಥರ್ಡ್ ಓನರು. ಎಲ್ಲ ಫ್ಯಾಮಿಲಿಯಿಂದ ಕಂಪ್ನಿಯಿಂದ ಆಗಿರೋದು. ಎಲ್ಲ ಒಬ್ಬರೇ ಡ್ರಿವನ್ ಮಾಡಿರೋದು. ಥರ್ಡ್ ಓನರ್ ಆಗಿದೆ. ಫ್ಯಾಮಿಲಿ ಟ್ರಾನ್ಸ್ಫರ್ ಆಗಿದೆ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಗಾಡಿ ನೋಡ್ತಾ ಸ್ವಲ್ಪ ಗಲೀಜಾಗಿದೆ ಅಷ್ಟೇ. ವಾಶ್ ಮಾಡೋ ಹೊಸ ಗಾಡಿ ತರ ಕಾಣ್ತೀವಿ. ಪ್ರೈಸಿಂಗ್ ಅನ್ನೋ ಸರ್ 4,10,000 ಫೈನಲ್ ಹೇಳ್ತಾ ಇದೀನಿ. ಒಂದು ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡೋಣ ನಿಮ್ಮ ಚಾನಲ್ ಕಡೆಯಿಂದ. 4,10,000 ಸ್ಲೈಟ್ ನೆಗೋಷಿಯಬಲ್ ಕೂಡ ಆಗುತ್ತೆ. ಬನ್ನಿ, 4 ಲಕ್ಷದ ಒಳಗಡೆ ಚಾನ್ಸ್ ಇದೆಯಾ ಸರ್? ಬಂದ್ರೆ ಬನ್ನಿ, ಗಾಡಿ ನೋಡ್ಕೊಳ್ಳಿ. ಒಂದೇ ಪ್ರೈಸ್ ನಾವು ಕೂತ್ಕೊಳಕ್ಕಾಗಲ್ಲ. ಗಾಡಿ ಓಕೆ ಆದ್ರೆ ಒಂದು ಪ್ರೈಸ್ ಇದ್ದೇ ಇರುತ್ತೆ. ಬನ್ನಿ, ಗಾಡಿ ನೋಡ್ಕೊಳ್ಳಿ, ಮಾಡ್ಕೊಡ್ತಾ ಬೆಸ್ಟ್ ಪ್ರೈಸ್ಗೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್, ಇನ್ನೊಂದು ಇವಾಗ ಸ್ಟಾಕಿನ್ ಆಗಿರೋ ಗಾಡಿ ಅಂತ ಹೇಳ್ಬೋದು. ಹೇಳಿ ಸರ್. ಸರ್ ಇದು ಕೂಡ ಟಾಪ್ ಎಂಡ್ ರ್ಯಾಪಿಡ್ ಎಲಿಗೆನ್ಸ್. ಬ್ರ್ಯಾಂಡ್ ನ್ಯೂ ಟೈರ್. 500 ಕಿಲೋಮೀಟರ್ ಕೂಡ ಓಡಿಲ್ಲ. ಸರ್ವಿಸ್ ಆಗಿದೆ. ನ್ಯೂ ಬ್ಯಾಟ್ರಿ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ಒಂದು ಸ್ಕ್ರಾಚ್ ಡೆಂಟ್ ಇಲ್ಲ. ಇವಾಗ ಜಸ್ಟ್ ಬಂದಿರೋದು ವೆಹಿಕಲ್. ಓಕೆ, ಲೆದರ್ ಅಪಾಲ್ಸ್ ಇದೆ. ಎಕ್ಸಾಟಿಕಲ್ ಲೆದರ್ ಅಪಾಲ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ನೋಡಬಹುದು. ಯಾರು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್ ಸೆಕೆಂಡ್ ಓನರ್ ಇದು. ಪ್ರೈಸಿಂಗ್ ಸರ್ 14 ಮಾಡಲ್ ಇದು ವೆಹಿಕಲ್ ಬಂದು. ಎಲಿಗೆನ್ಸ್ ಪ್ಲಸ್ ಇದು. ಎಲಿಗೆನ್ಸ್ ಪ್ಲಸ್. ಹೌದು. 4,30 ಹೇಳ್ತಾ ಇದ್ದೀನಿ. ಚೂರು ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಂಡು 4,30,000 ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ ಸರ್. ಇಂಡಿಗೋ ಡೀಸೆಲ್ ವೆಹಿಕಲ್ 9 ಮಾಡಲ್ ಸರ್. ವೆಹಿಕಲ್ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. 60,000 ಮಾಡ್ಕೊಡ್ತೀನಿ. 60,000 FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. 2009 ಮಾಡಲು ಪೆಟ್ರೋಲ್ ವೇರಿಯಂಟ್. ಡೀಸೆಲ್ ಇಂಡಿಗೋ CS ಇದು. ಇಂಡಿಗೋ CS ಡಿಕ್ಕಿನೂ ಬರುತ್ತೆ. ನೋಡಬಹುದು. ಹಾಗೆ ನೆಕ್ಸ್ಟ್ ಇರೋದು ಸರ್ ನಿಸಾನ್ ಟೆರಾನೋ. ಸರ್ ಟೆರಾನೋ ಇದಂತೂ ವೆಹಿಕಲ್ ಕ್ಲಾಸ್ ವೆಹಿಕಲ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ. ಟೈರ್ ಮುಂದ್ಗಡೆ ಹಾಕಿದ್ದಾರೆ. 360 ಡಿಗ್ರಿ ಕ್ಯಾಮ್ರಾ. ಹಾಗೆ ಇಂಟೀರಿಯರ್ ಕೂಡ ತೋರಿಸಿ ಸರ್. ಓಕೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡಬಹುದು. ಲೆದರ್ ಅಪಾಲ್ಸರ್ ಆಫ್ಟರ್ ಮಾರ್ಕೆಟ್ ಸರ್. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಡೈಮಂಡ್ 4K ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ ಆಗ್ಬೋದು. 360 ಡಿಗ್ರಿ ಕ್ಯಾಮ್ರಾ ಇದೆ. ಆಲ್ಮೋಸ್ಟ್ ನಿಮಗೆ ಒಂದು 1 lakh ರೂಪಾಯಿ ವರ್ತ್ ಅಕ್ಸೆಸರೀಸ್ ಇದೆ ಗಾಡೀಲಿ. ಓಕೆ, ಜಸ್ಟ್ ಏನೇನು ಮಾಡಂಗಿಲ್ಲ. ವೆಹಿಕಲ್ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 4,00,000 ಮಾಡ್ಕೊಡ್ತೀನಿ ಸರ್. 4,50,000ಕ್ಕೆ. ಹೌದು ಸರ್. ನಿಸಾನ್ ಟೆರಾನೋ ಡೀಸೆಲ್ ವೇರಿಯಂಟ್ 110 PS. 110 PS. ಫ್ಯಾನ್ಸಿ ನಂಬರ್ ಕೂಡ ಇದೆ. ತೋರಿಸ್ಬಿಡಿ. 8,000 ಫ್ಯಾನ್ಸಿ ನಂಬರ್.